ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ದೇವರ ವಾಕ್ಯವು ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ನನ್ನ ಪ್ರಿಯರೇ, ಈ ದಿನದಲ್ಲಿ ದೇವರು ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಕಾಯ್ದು ಕಾಪಾಡುತ್ತಾನೆ. ಹೌದು, ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂದು ಹೇಳಿದೆ. ಹೌದು, ದೇವರು ನಮ್ಮ ಸಂಗಡ ಯಾವಾಗಲೂ ಇರುತ್ತಾನೆ. ನದಿಗಳನ್ನು ನಾವು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಹೌದು, ಎಂಥ ಸ್ಥಿತಿಯಲ್ಲಿ ನಾವಿದ್ದರೂ, ಸಮಸ್ಯೆಗಳು ಬಂದರೂ ಆತನು ಎದುರಿಸುವ ಶಕ್ತಿಯನ್ನು ಕೊಡುತ್ತಾನೆ. ಉರಿಯಲ್ಲಿ ನಡೆಯುವಾಗ ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸಿದು ಎಂದು ಕೂಡ ಹೇಳಿದ್ದಾನೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಇವರನ್ನು ಬೆಂಕಿಯಲ್ಲಿ ಹಾಕಿದರು, ಅವರಿಗೆ ಏನೂ ಆಗಿಲ್ಲ, ಯಾಕೆಂದರೆ ಆತನು ಅವರ ಜೊತೆಯಲ್ಲಿ ಇದ್ದನು. ಹಾಗೆ ಪ್ರಿಯರೇ, ನಮ್ಮನ್ನು ಕೂಡ ಆತನು ಕಾಯುತ್ತಾನೆ. ನಾವು ಆತನಲ್ಲಿ ಪ್ರಾರ್ಥಿಸಬೇಕು. ಪ್ರತಿ ದಿನದಲ್ಲೂ ಆತನೊಂದಿಗೆ ನಡೆಯಬೇಕು. ಎಲ್ಲಾ ಸಮಯದಲ್ಲೂ ಆತನು ನಮ್ಮ ಜೊತೆಗಾರನಾಗಿ ಇರಬೇಕು. ನಮ್ಮ ವೈಯಕ್ತಿಕ ಜೀವನ, ನಮ್ಮ ಕುಟುಂಬ, ನಮ್ಮ ಹೊಡ ಹುಟ್ಟಿದವರು, ನಮ್ಮ ಆತ್ಮೀಯರು ಎಲ್ಲರನ್ನು ಮತ್ತು ಎಲ್ಲಾ ದೇವರ ಸೇವಕರನ್ನು ಕರ್ತನಿಗೆ ಒಪ್ಪಿಸೋಣ. ಹೌದು ಪ್ರಿಯರೇ, ದೇವರಲ್ಲಿ ನಾವು ಮುಂಜಾನೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿ ಪ್ರತಿ ನಿತ್ಯದಲ್ಲಿ ಆತನ ಸಂಗಡ ನಾವು ಪ್ರಾರ್ಥಿಸುತ್ತಾ ಆತನ ಕೃಪೆಯನ್ನು ನಾವು ಹೊಂದಿದವರಾಗಿ ಇರಬೇಕು. ಹೌದು, ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿರುವ ಪ್ರಕಾರವಾಗಿ ಅವರು ಮನ್ನಾನ, ಕಾಡೆಗಳನ್ನು ಆ ದಿನಕ್ಕೆ ಬೇಕಾಗಿರುವಂಥದ್ದನ್ನು ಮಾತ್ರ ಅವರು ಸೇರಿಸಿ ಇಟ್ಟುಕೊಂಡು ತಿಂತಾ ಇದ್ರು. ಅದೇ ರೀತಿಯಲ್ಲಿ ಆ ದೇವರ ವಾಕ್ಯದಲ್ಲೂ ಕೂಡ ನಾವು ನೋಡುವಾಗ ನಾವು ದೇವರ ವಾಕ್ಯಕ್ಕೆ ಕಿವಿಕೊಟ್ಟು ಪ್ರತಿ ನಿತ್ಯದಲ್ಲೂ ಕೂಡ ಆತನ ಬಳಿಯಲ್ಲಿ ಮುಂಜಾನೆಯಲ್ಲಿ ನಾವು ಆತನ ಸಂಗಡ ಮಾತನಾಡಿ ಆ ದಿನಕ್ಕೆ ಬೇಕಾಗಿರುವಂತ ಕೃಪೆಯನ್ನು ಹೊಂದಿದವರಾಗಿ ನಾವು ನಡೆಯಬೇಕು. ಹೌದು ನನ್ನ ಪ್ರಿಯರೇ, ದೇವರು ಈ ದಿನದ ವಾಕ್ಯದ ಪ್ರಕಾರವಾಗಿ ನಮ್ಮೆಲ್ಲರನ್ನು ನಡೆಸಿ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವಂತ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಆಯುಷ್ಯ ದಿನವನ್ನು ಹೆಚ್ಚು ಮಾಡಿ ದಿನದಲ್ಲಿ ನಿನ್ನ ಸಂಗಡ ನಾವು ಮಾತನಾಡಲು ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ. ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾ ಸಮಯದಲ್ಲೂ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನ ನಡೆಸಿ ನೀನು ಕಾಯುವಂತವನಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನ ಮಾತ್ರವಲ್ಲ, ಇದನ್ನು ಓದುವಂತವರು, ಕೇಳುವಂತವರು, ಪ್ರತಿ ಒಬ್ಬೊಬ್ಬರ ಕುಟುಂಬವನ್ನು ಕೂಡ ನೀನು ನಡೆಸುತ್ತಾ ಆಶೀರ್ವದಿಸು. ಯಾರು ಯಾವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಎಲ್ಲರ ಸ್ಥಿತಿ ಗತಿಗಳನ್ನ ಬದಲಾಯಿಸಿ ನಿನ್ನ ಮಕ್ಕಳಾಗಿ ಕರ್ತನೆ ಮಾರ್ಪಡಿಸಿ ನಾವು ನಿನ್ನನ್ನು ಘನಪಡಿಸುವಂತ ಮಕ್ಕಳಾಗಿ ಮಾರ್ಪಟ್ಟು ನಡಿಲಿಕ್ಕಾಗುವಂತೆ ನಿನ್ನ ಪರಲೋಕದ ಕೃಪೆಯನ್ನು ನೀನು ನಮಗೆ ದಯಪಾಲಿಸಿಕೊಟ್ಟು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.